ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗಂಗಾದೇವಿಯ ಮಹಾತ್ಮೆಯನ್ನು ತಿಳಿಯೋಣ. ಗಂಗಾದೇವಿಯ ಬಗ್ಗೆ ಶ್ರೀಮದ್ ವಾದಿರಾಜ ತೀರ್ಥರು ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡಿದ್ದಾರೆ. ತ್ವದಿನೇಷು ತಯಾವತೀತಿ ವಿದಿತಂ ಯದ್ಬ್ರಹ್ಮ ಹಸ್ತಾಶ್ರಯಂ ಪ್ರಾಪ್ಯಂ ದ್ಯಾಚ್ಯುತ ಪಾದಸಂಗಮಹಿತ ಪಶ್ಚಾಚ್ಚ ನಾಕಂ ಗತಾ ಸೌವರ್ಣಶ್ಚಲ ಶೃಂಗಮೇತ್ಯ ಮುದಿತಾ ಶಂಭೋ ಶಿರಸ್ಸಂಗತಾ ಪ್ರಾಸ್ಮಾಖಿತಿ ಮಂಡಲೆ ತ್ರಿಪದಗೆ ತುಷ್ಟಾಸ್ಯ ಭಿಷ್ಟಪ್ರಧಾ ಅಂತ ಈ ರೀತಿಯಾಗಿ ಗಂಗಾದೇವಿಯ ವರ್ಣನೆ ಮಾಡ್ತಾರೆ. ಗಂಗಾದೇವಿಗೆ ತ್ರಿಪದಗಾಮಿನಿ ಅಂತ ಈ ರೀತಿಯಾಗಿ ಕರೀತಾರೆ. ತ್ರಿಪದಗೆ ಅಂತ ಈ ರೀತಿಯಾಗಿ ತ್ರಿಪದಗೆ ಅಂತ ಯಾಕೆ ಅಂತಂದ್ರೆ ಸ್ವರ್ಗ ಹಾಗೂ ಭೂಲೋಕ ಪಾತಾಲೋಕ ಈ ಮೂರೂ ಲೋಕದಲ್ಲಿ ಅವಳ ಸನ್ನಿಧಾನವಿದೆ. ಅಂದರೆ ಅವಳು ಹರಕೋದು ಬಂದಿದ್ದಾಳೆ. ಭಗೀರಥನ ತಪಸ್ಸಿನಂತೆ ಗಂಗಾದೇವಿ ಮೇಲಿನ ಲೋಕದಿಂದಾಗಿ ಹರಿದು ಭೂಲೋಕ ಹಾಗೂ ಪಾತಾಳ ಲೋಕದೊಳಗೂ ಹೋಗಿ ಸಗರನ ಮಕ್ಕಳನ್ನು ಉದ್ಧಾರ ಮಾಡಿದ್ದಾಳೆ. ಕೇವಲ ಸಗರನ ಮಕ್ಕಳನ್ನು ಅವತ್ತು ಉದ್ಧಾರ ಮಾಡಿದ್ದಲ್ಲ, ಮುಂದೆ ಬರುವಂಥ ಎಲ್ಲ ಜನರೂ ಕೂಡ ಎಷ್ಟೇ ಪಾಪವನ್ನು ಮಾಡಿದರೂ ಕೂಡ ಆ ಪಾಪವನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ಇದ್ದದ್ದು ಗಂಗಾದೇವಿ. ಅದು ಪರಮಾತ್ಮನ ಅನುಗ್ರಹದಿಂದಾಗಿ. ಕೇವಲ ಗಂಗಾದೇವಿಯ ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಪಾಪಗಳು ಕೂಡ ಪರಿಹಾರವಾಗ್ತದೆ ಅಂಥೇಳಿ ಪದ್ಮಪುರಾಣ ಹೇಳ್ತದೆ. ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೇರಪಿ ಮುಚ್ಚತೆ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸಗಚ್ಚತಿ ಅಂತ ಈ ರೀತಿಯಾಗಿ ಯಾರು ಗಂಗಾ ಅಂತ ಈ ರೀತಿಯಾಗಿ ಸ್ಮರಣೆ ಮಾಡ್ತಾರೋ ಅವರ ಎಲ್ಲ ಪಾಪದಿಂದಾಗಿ ಮುಕ್ತರಾಗಿ ಪರಮಾತ್ಮನನ್ನು ಹೊಂದುತ್ತಾರೆ ಅಂತ ಈ ರೀತಿಯಾಗಿ ಪದ್ಮಪುರಾಣ ನಮಗೆ ತಿಳಿಸ್ತದೆ. ಅಂತಹ ವಿಶಿಷ್ಟವಾದಂತಹ ಮಹಿಮೆ ಉಳ್ಳಂತಹದ್ದು ಗಂಗಾದೇವಿ. ಆಕೆ ಏನಾಗಿದ್ದಾಳೆ ಅಂದರೆ ತ್ರಿಪದೇ, ಮೂರು ಲೋಕಗಳಲ್ಲಿ ಅವಳು ಪ್ರವಾಹವಿದೆ. ಮತ್ತು ಯಾರು ಆಕೆಯನ್ನು ತಲೆಯ ಮೇಲೆ ಇಟ್ಕೋತಾರೋ, ತಲೆಯಲ್ಲಿ ಧರಣೆ ಮಾಡುತ್ತಾರೋ ಅವರ ಪಾಪಗಳನ್ನು ಪರಿಹಾರ ಮಾಡುವಂಥವಳು. ಅವಳು ಏನಾಗಿದ್ಲು ಅಂತನ್ನೋದನ್ನು ತಿಳಿಸ್ತಾರೆ. ದಯಾವತಿಯಾಗಿದ್ದಾಳೆ. ಅಷ್ಟು ಗುಣ ಯಾಕವಂತಂದರೆ ಈ ಕಾರಣಗಳಿಂದಾಗಿ ಅಂತ ತಗೋ. ಹಸ್ತಾಶ್ರಯಂ ಮೊದಲೇದು ಮೊಟ್ಟ ಮೊದಲಿಗೆ ಪರಮಾತ್ಮ ಅದು ಬ್ರಹ್ಮದೇವರ ಕೈಯನ್ನು ಆಶ್ರಯವನ್ನಾಗಿ ಪಡೆದವಳು. ಅಂದರೆ ಬ್ರಹ್ಮದೇವರಿಂದಾಗಿ ರಕ್ಷಿತಳಾದವಳು ಈಕಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ವಾಮನದೇವರು ಬಲಿಚಕ್ರವರ್ತಿಗೆ ಮೂರು ಪಾದ ಭೂಮಿಯನ್ನು ಕೇಳಿದಾಗ ಆಗ ಅಂತರಿಕ್ಷವನ್ನು ತೆಗೆದುಕೋ ಅಂತ ಈ ರೀತಿಯಾಗಿ ಹೇಳಿದಾಗ ಆ ಅಂತರಿಕ್ಷಕ್ಕೆ ಕಾಲನ್ನು ಮಾಡಿದಾಗ ಅಲ್ಲಿ ಪರಮಾತ್ಮನ ಆ ಬ್ರಹ್ಮಾಂಡ ಕಪೋರಕ್ಕೆ ಬಡಿದು ಅಲ್ಲಿಂದ ಗಂಗಾದೇವಿ ಉದ್ಭವಳಾಗ್ತಾಳೆ. ಅತಾಚ್ಯುತ ಪಾದ ಸಂಗಮಹಿತ, ನಂತರ ಪರಮಾತ್ಮನ ಪಾದದಿಂದಾಗಿ ಉದ್ಭವಿಸುವಂಥವಳು. ಅಚ್ಯುತ ಪಾದ ಸಂಗಮಹಿತ ಅಂತ ಈ ರೀತಿಯಾಗಿ ಅದಾದ ಮೇಲೆ ಮೊಟ್ಟ ಮೊದಲಿಗೆ ಪರಮಾತ್ಮನನ್ನು ಪೂಜೆಯನ್ನು ಮಾಡಿ ಆ ಸಂದರ್ಭದಲ್ಲೇ ಪರಮಾತ್ಮ ಆ ನದಿಗೆ ಅರ್ಕ ಅಂತ ಈ ರೀತಿಯಾಗಿ ಕರ್ತಾರೆ. ಅರ್ಚತೋ ಜಾತತ್ವಾತ್ ಅರ್ಕಃ, ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇರಬೇಕಾದಾಗ ಹುಟ್ಟಿದವಳು ಅಥವಾ ಪರಮಾತ್ಮನ ಉಗುರದಿಂದಾಗಿ ಕಪೋರವು ಒಡೆದಾಗ ಅಲ್ಲಿ ಜಾತಳಾಗಿದ್ದಾಳೆ. ಆದ್ದರಿಂದ ಅರ್ಕ ಅಂತ ಈ ರೀತಿಯಾಗಿ ನೀರಿಗೆ ಹೆಸರು. ಅದು ನೀರು ಅಂದರೆ ನೀರಭಿಮಾನಿಯಾದಂತಹ ಗಂಗಾದೇವಿಯನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದಾಗಿ
ಆ ಅಚ್ಯುತ ಪಾದ ಸಂಗಮಹಿತ ಪರಮಾತ್ಮನ ಪಾದ ಸಂಘದಿಂದಾಗಿ ಪೂಜಿತಳಾಗಿದ್ದಾಳೆ. ಪರಮಾತ್ಮನ ಪಾದದಿಂದ ಹುಟ್ಟಿದ್ದಾಳೆ, ಪರಮಾತ್ಮನ ಪಾದದಲ್ಲಿ ಆಶ್ರಯಿತಳಾಗಿದ್ದಾಳೆ. ಅದಾದ ಮೇಲೆ ಸ್ವರ್ಗವನ್ನು ಪ್ರವೇಶ ಮಾಡಿದ್ಲು. ಅನಂತರ ಸೌವರ್ಣಾಚಲ ಮೇರುಪರ್ವತ, ಅದಾದ ಮೇಲೆ ರುದ್ರದೇವರ ಶಂಭೋಶಿರ ಸಂಗತಾಪಿ ಪರಮಾತ್ಮ ರುದ್ರದೇವರ ತಲೆಯ ಮೇಲೆ ಪ್ರವೇಶ ಮಾಡಿದಳು. ಅದಾದ ಮೇಲೆ ಪಾತಾಳಕ್ಕೆ ಸೇರಿದ್ದಾಳೆ ಅಂತ ಈ ರೀತಿಯಾಗಿ ತಿಳಿಸ್ತಾಳೆ. ಆ ಗಂಗಾದೇವಿ ಆ ಮನುಷ್ಯಲೋಕ ಭೂಲೋಕಕ್ಕೆ ಬಂದಾಗ ಏನಾಗ್ತಾ ಅಂದರೆ ತುಷ್ಟ ಅಭಿಷ್ಟಪ್ರದ, ಆಕಿ ಸ್ವಯಂ ಸಂತೋಷ ಪಡ್ತಾಳೆ. ಅಭಿಷ್ಟಪ್ರದ, ಇಷ್ಟವಾದದ್ದನ್ನು ಅವಳು ನಮಗೆ ಬೇಕಾದಂಥ ಜನರಿಗೆ ಇಷ್ಟವಾದದ್ದನ್ನು ಕೊಡ್ತಾಳೆ. ಗಂಗಾ ಸ್ನಾನ ಮಾಡಬೇಕಾದಾಗ ನಾವು ಬರೇ ನೀರಿದೆ ಅಂಥೇಳಿ ಸ್ನಾನ ಮಾಡಿದ್ರೆ ಪುಣ್ಯ ಇಲ್ಲ. ಅಲ್ಲಿ ಅನುಸಂಧಾನ ಏನು ಮಾಡಬೇಕು ಅಂತಂದರೆ, ಗಂಗಾಯಾಂ ಮಾಧವೋ ದೇವ ಶಂಖಚಕ್ರ ಗದಾಧರ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಗಂಗಾ ಸ್ನಾನವನ್ನು ಮಾಡ್ತಾ ಇರಬೇಕಾದಾಗ ಆ ಗಂಗಾದೇವಿಯ ಸನ್ನಿಧಾನದ ಜೊತೆಗೆ ಅಲ್ಲಿ ಮಾಧವ ನಾಮಕನಾದಂಥ ಪರಮಾತ್ಮ ಅವನ ಸ್ಮರಣೆ ಮಾಡ್ತಾ, ಆ ಮಾಧವ ನಾಮಕನಾದಂಥ ಪರಮಾತ್ಮನ ಶಂಖ ಚಕ್ರ ಗದವನ್ನು ಹಿಡಿದಿದ್ದಾನೆ ಅಂತ ಈ ರೀತಿಯಾಗಿ ಅವನನ್ನು ಧ್ಯಾನವನ್ನು ಮಾಡ್ತಾ ಅಲ್ಲಿ ಸ್ನಾನ ಮಾಡಬೇಕು ಅನ್ನೋದನ್ನು ತಿಳಿಸ್ತಾರೆ. ಗಂಗಾ ಸ್ನಾನವನ್ನು ಮಾಡಿದ ಮೇಲೆ ಅರ್ಘ್ಯ ಕೊಡಬೇಕು. ವಿಷ್ಣು ಪಾದಾಬ್ಜ ಸಂಭೂತೆ ಗಂಗಾ ತ್ರಿಪದಗಾಮಿನಿ ಗೃಹಾಣರ್ಘ್ಯಂ ಮಯಾ ದತ್ತಂ ಜಲೇ ಸನ್ನಿಹಿತಾ ಭವ. ಪರಮಾತ್ಮನ ಪಾದದಿಂದ ಹುಟ್ಟಿದ ತ್ರಿಪದಗಾಮಿನಿಯಾದಂತಹ ಗಂಗೆ, ನಿನಗೆ ಅರ್ಘ್ಯ ಇದೇ. ಅದು ಅರ್ಘ್ಯ ಅಂದರೆ ನಾವು ಅಲ್ಲಿ ನೀರು ಅಲ್ಲವನ್ನೇ ಕೊಡ್ತಾ ಇದ್ದೇವೆ ಅಂತ ಈ ರೀತಿಯಾಗಿ ನಿನ್ನ ನೀರು ನಿನಗೆ ಸಮರ್ಪಣೆ ಅಂತ ಈ ರೀತಿಯಾಗಿ ಗಂಗಾ ಸ್ನಾನ ಮಾಡಿದ ಮೇಲೆ ಈ ಮಂತ್ರದಿಂದಾಗಿ ಅರ್ಘ್ಯವನ್ನು ಕೊಡಬೇಕು. ಮಹಾಭಾರತದಲ್ಲಿ ಬರ್ತದೆ, ನ ಗಂಗಾ ಸದೃಶಂ ತೀರ್ಥಂ ನ ದೇವಂ ಕೇಶವಾತ್ ಪರಃ. ಗಂಗಾಕ್ಕೆ ಸದೃಶವಾದಂತಹ ತೀರ್ಥ ಇಲ್ಲ ಮತ್ತು ಪರ ಶ್ರೇಷ್ಠನಾದಂತಹ ಉತ್ತಮನಾದ ಸರ್ವೋತ್ತಮನಾದಂತಹ ಪರಮಾತ್ಮ ಕೇಶವಾತ್ ನ ದೇವಃ, ದೇವತೆಗಳಲ್ಲಿ ಉತ್ತಮನಾದವರು ಕೇಶವನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ. ಮತ್ತು ಸುಮಧ್ವಿಜಯದಲ್ಲಿ ಬರ್ತದೆ, ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ ಅಂತ ಈ ರೀತಿಯಾಗಿ ಹೇಳ್ತಾರೆ. ಶ್ರೀಮದಾಚಾರ್ಯರು ಶಿಷ್ಯಂದ್ರಿಗೆ ಉಪದೇಶವನ್ನು ಮಾಡ್ತಾ ಇರಬೇಕಾದಾಗ, ನೀದೃಶಂ ಸಲಮಲಂ ಸಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ. ಈ ಬದರಿಗೆ ಸಮಾನವಾದ ಕ್ಷೇತ್ರ ಇಲ್ಲ, ಈ ಗಂಗಾ ತೀರ್ಥಕ್ಕೆ ಸಮಾನವಾದ ತೀರ್ಥ ಇಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಷ್ಟು ಆ ಗಂಗಾದೇವಿಯ ಮಹಿಮೆ ಅನ್ನೋದು ನಮಗೆ ಗೊತ್ತಾಗ್ತದೆ. ವತ್ಸರಸ್ಸತು ಜಾಹ್ನವಿ ಅಂತ ಈ ರೀತಿಯ ಹೇಳ ಪ್ರಕಾರ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳ್ತಾರೆ, ಜಾಹ್ನವಿ ವತ್ಸರಸ್ಸತು ಅಂದರೆ ಗಂಗಾದೇವಿಯ ಒಂದು ದಿವಸ ಸ್ನಾನ ಮಾಡಿದರೆ ಒಂದು ದಿವಸ ಸ್ನಾನ ಮಾಡಿದರೂ ಕೂಡ ಅನೇಕ ಪುಣ್ಯ ಬರ್ತದೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಇಷ್ಟು ಮಹಾಮಹಿಮಳಾದಂತಹ ಗಂಗಾದೇವಿ. ತೀರ್ಥಪರಮಂದದಲ್ಲಿ ಆ ಗಂಗಾದೇವಿಯ ವರ್ಣನೆ ಮಾಡಬೇಕಾದ್ರೆ ಹೇಳ್ತಾರೆ, ಆದೋಪಾದ ತಲೋದ್ಭವ ಭಾಗ ಮಹಸ
ಯಾ ರಕ್ತ ನೀಲಾಹರೆ ಸ್ವರ್ಗಸ್ತ್ರೀ ಕುಚಕುಂಕಮಾಂಕನ ನಯೋನೋಪಾಂತಂ ಶ್ಯಾಂಭ್ಯಂತರೆ ಅಂತೆ ಶಂಭುಕ ಪಾರ್ಥ ಪನ್ನಗಗನೆ ಶ್ರೇಣೀಜ್ವಲೋಜ್ಯೋತಿಷ ಜನ್ಮಾರಭ್ಯ ಸರಸ್ವತೀ ನತನಯ ಸಂಗೇನ ಗಂಗಾಸ್ತಿಷಾ. ಗಂಗಾದೇವಿ ಹೇಗಿದ್ದಾಳೆ ಅಂತಂದರೆ ರಕ್ತ ನೀಳಲಾಗಿದ್ದಾಳೆ, ಕೆಂಪು ಹಾಗೂ ನೀಲವರ್ಣದವಳು ಆಗಿದ್ದಾಳೆ ಅಂತೆ. ಯಾಕೆ ಅಂದರೆ ಅನೇಕ ಕಾರಣಗಳನ್ನು ಕೊಡ್ತಾರೆ. ಒಂದನೇ ಕಾರಣ ಏನು ಅಂತಂದರೆ ಪಾದತಲೋದ್ಭವಾಗ ಮಹಸಾ. ಪರಮಾತ್ಮನ ಪಾದಭಾಗ, ಅದು ಪಾದದ ತಳಭಾಗ ಹಾಗೂ ಮೇಲಿನ ಭಾಗ, ಈ ಎರಡರಿಂದಲೂ ಕೂಡ ಅವಳು ಹುಟ್ಟಿದ್ದಾಳೆ. ಅದರ ಕಾಂತಿ ಬಂದಿದೆ. ಪರಮಾತ್ಮನ ಪಾದತಲ ಹೇಗಿದೆ? ರಕ್ತದಿಂದ ತುಂಬಿದೆ. ನೀಲವರ್ಣ ಮೇಘ ಶ್ಯಾಮನಾಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನ ಮೇಲ್ಭಾಗ ನೀಲಭಾಗವಾಗಿದೆ. ಆದ್ದರಿಂದಾಗಿ ಆ ಎರಡೂ ಭಾಗದಿಂದಾಗಿ ಹುಟ್ಟಿದ್ರಿಂದಾಗಿ ಅವರ ಕಾಂತಿ, ಪರಮಾತ್ಮನ ಎರಡು ಪಾದ ಅಧೋಭಾಗ ಊರ್ಧ್ವಭಾಗದ ಕಾಂತಿ ಆ ಗಂಗಾದೇವಿಗೆ ಬಂದಿದೆ ಅಂತನ್ನೋದನ್ನು ತಿಳಿಸ್ತಾರೆ. ಒಂದು ಕಾರಣ. ಇನ್ನೊಂದು, ಕೆಂಪು ಹಾಗೂ ನೀಲವರ್ಣವನ್ನು ಪಡೆದವಳು ಯಾಕೆ ಅಂತಂದರೆ ಸ್ವರ್ಗಸ್ತ್ರೀ ಕುಚ ಕುಂಕುಮಾಂಕನಯನೋತ್ಪಾಂತಶ್ರೀಯಾಭ್ಯಂತರೇ. ಗಂಗಾದೇವಿ ಯಾವಾಗ ಸ್ವರ್ಗಕ್ಕೆ ಬಂದಲ, ಆ ಸ್ವರ್ಗದಲ್ಲಿ ಬಂದಾಗ ಸ್ವರ್ಗದಲ್ಲಿರುವಂತಹ ದೇವತಾ ಸ್ತ್ರೀಯರು ಅಲ್ಲಿ ಬಂದು ಸ್ನಾನ ಮಾಡ್ತಾರೆ. ಸ್ನಾನವನ್ನು ಮಾಡ್ತಾ ಇರಬೇಕಾದಾಗ ಅವರ ಕುಂಕುಮ ಮತ್ತು ಕುಡಿನೋಟ, ಅವರು ಆ ಗಂಗಾದೇವಿನ ನೋಡ್ತಾ ಇರಬೇಕಾದಾಗ ಆ ಕಾಡಿಗೆ ಏನು ಇರ್ತಲ್ಲ, ಆ ಕುಂಕುಮ, ಇದು ಕಣ್ಣಿನ ಆ ಕುಂಕುಮ, ಇದು ಕುಡಿನೋಟದಿಂದಾಗಿ ಮತ್ತು ಅವರು ಹಚ್ಚಿಕೊಂಡಂಥ ಕುಂಕುಮ ಅವುಗಳಿಂದಾಗಿ ಆ ಕಾಂತಿ ಆ ಗಂಗಾದೇವಿಗೆ ಬಿದ್ದಿದ್ದರಿಂದಾಗಿ ಕುಂಕುಮದ ರೂಪದು ಕೆಂಪು, ಆಮೇಲೆ ಕಣ್ಣಿನ ನೋಟದಲ್ಲಿರುವಂತಹ ಕಾಂತಿ ನೀಲ. ಆದ್ದರಿಂದಾಗಿ ಆ ದೇವತಾ ಸ್ತ್ರೀಯರ ಆ ಕಾಂತಿ ಇಲ್ಲಿ ಬಂದಿದೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಇನ್ನೊಂದು ಕಾರಣ ಶಂಭುಕಪರ್ಧ ಪನ್ನಗಲ ಶ್ರೇಣೀಜ್ವಲೋಜ್ಯೋತಿಷ. ಮುಂದೆ ಏನಾಯಿತು? ಗಂಗಾದೇವಿ ಭಗೀರಥ ಹೇಳಿದ, ನೀನು ಪಾತಾಳಕ್ಕೆ ಬರಬೇಕು ಅಂಥೇಳಿ. ಬರಬೇಕಾದಾಗ ಭೂಮಿ ನನ್ನ ಜಲಧಾರೆಯನ್ನು ತೆಗೆದುಕೊಂಡು ಸಾಮರ್ಥ್ಯ ಇಲ್ಲ, ಗಂಗಾದೇವಿಯಲ್ಲೂ ರುದ್ರದೇವರು ನನ್ನ ನೀರನ್ನು ಧಾರಣೆ ಮಾಡೋ ಸಾಮರ್ಥ್ಯ ಇದೆ ಅಂತ. ಆಗ ರುದ್ರದೇವರು ತಪಸ್ಸು ಮಾಡಿ ರುದ್ರದೇವರ ಮೇಲೆ ಬಿದ್ದಾಗ ಆ ರುದ್ರದೇವರ ಏನು ಬಿದ್ದಲ್ಲ ಗಂಗಾದೇವಿ, ಅಲ್ಲಿ ಇರುವಂತಹ ಕಾಂತಿ ಅನ್ನೋದು ಆ ಗಂಗಾದೇವಿ ಬಂದಿದೆ. ಏನು ಕಾಂತಿ ಅಂದರೆ ರುದ್ರದೇವರು ತಲೆಯ ಮೇಲೆ ಜಟಾಧೂರರು, ಚಂದ್ರ ಇದ್ದಾನೆ ಮತ್ತು ಅವರ ಹೆಗಲ ಮೇಲೆ ಸರ್ಪವಿದೆ. ಅವು ಎರಡೂರ ಕಾಂತಿ, ಚಂದ್ರನ ಕಾಂತಿ ಕೆಂಪು ಮತ್ತು ಸರ್ಪದ ಕಾಂತಿ ಕಪ್ಪು ನೀಲವರ್ಣ. ಆ ಎರಡೂ ಕಾಂತಿ ಗಂಗಾದೇವಿಗೆ ಬಂದಿದೆ. ಇನ್ನೊಂದು ಕಾರಣ ಏನಂದರೆ ಜನ್ಮಾರಭ್ಯ ಸರಸ್ವತಿ ನತಯ ಸಂಗೇನ ಗಂಗಾಸ್ತ್ರೀಯ. ಇನ್ನೊಂದು ಕಾರಣದಿಂದಾಗಿ ರಕ್ತ ನೀಲವರ್ಣವನ್ನು ಪಡೆದಿದ್ದು ಯಾಕೆ ಅಂತಂದರೆ ಜನ್ಮಾರಭ್ಯ, ಹುಟ್ಟಿದಾರಭ್ಯ ಅಕ್ಕಿ ಏನಾಗಿದ್ದಾಳೆ ಅಂತಂದರೆ ಸರಸ್ವತಿ ನತನಯ ಸಂಗಾ ಇವ. ಸರಸ್ವತೀ ದೇವಿ ಹಾಗೂ ಯಮುನಾ ಜೊತೆ ಕೂಡಿದ್ದಾಳೆ. ಸರಸ್ವತೀ ದೇವಿ ಕೆಂಪು
ಯಮುನಾ ಕಪ್ಪ, ಆ ಕಾಂತಿ ಇವಳ ಜೊತೆಗೆ ಬಂದಿದೆ, ಅವಳ ಜೊತೆಗೆ ಇದ್ದಿದ್ದರಿಂದ ಈಕೆಗೆ ಬಂದಿದೆ. ಆದ್ದರಿಂದಾಗಿ ರಕ್ತ ಹಾಗೂ ನೀಲವರ್ಣವನ್ನು ಪಡೆದಂತಹ ಗಂಗಾದೇವಿ ಅಂತ ಈ ರೀತಿಯಾಗಿ ಉತ್ಪ್ರೇಕ್ಷಾಲಂಕಾರದಲ್ಲಿ ಶ್ರೀಮದ್ ವಾದಿರಾಜರು ನಮಗೆ ತಿಳಿಸ್ತಾರೆ. ವ್ಯಾಖ್ಯಾನಕಾರರು ಬರೀತಾರೆ, ಸರಸ್ವತಿ ಜಲಸ್ಯ ಅರುಣತ್ವಾತ್ ಯಮುನಾ ಜಲಸ್ಯ ನೀಲತ್ವಾಚ್ಚ ಅಂತ. ಅಂದರೆ ಸರಸ್ವತಿ ದೇವಿ ಕೆಂಪು ವರ್ಣದವಳು, ಯಮುನಾ ಜಲ ನೀಲವರ್ಣವುಳ್ಳದ್ದು, ಅದರ ಸಂಬಂಧ ಗಂಗಾದೇವಿ ಗಂಗಾಜಲಕ್ಕೆ ಬಂದಿದ್ದರಿಂದಾಗಿ ಅವಳಿಗೆ ರಕ್ತ ಹಾಗೂ ನೀಲ ಅಂತ ಈ ರೀತಿಯಾಗಿ ಅವಳು ಪಡೆದಿದ್ದಾಳೆ ಅಂತ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.